ನಮಸ್ಕಾರ ಸ್ನೇಹಿತರೆ, ನಾವು ಆಡುವ ಮಾತು ಒಂದು ನೊಂದ ಮನಸ್ಸನ್ನು ಬದುಕಿಸುವಂತೆ ಇರಬೇಕು, ಸಾಯಿಸುವಂತಲ್ಲ. ನೋಟ ಮನಸ್ಸಿಗೆ ಶಾಂತಿ ನೀಡುವಂತೆ ಇರಬೇಕು. ಮಾಡುವ ಕೆಲಸ ತನ್ನ ಆತ್ಮಕ್ಕೆ ಮೆಚ್ಚುಗೆಯನ್ನು ಆಗುವಂತೆ ಆಗಬೇಕು. ಬದುಕಿದರೆ ಬದುಕು ನಮ್ಮನ್ನು ನೋಡಿ ಸಂಭ್ರಮ ಪಡಬೇಕು. ಸಂಪತ್ತು ಮತ್ತು ಸಂಬಂಧ ಇವುಗಳಲ್ಲೂ ಒಂದನ್ನು ಆಯ್ಕೆ ಮಾಡುವುದಾದರೆ ಖಂಡಿತವಾಗಿಯೂ ಸಂಬಂಧವನ್ನು ಆಯ್ಕೆ ಮಾಡಿಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಕಳೆದುಕೊಂಡ ಸಂಪತ್ತನ್ನು ಮರಳಿ ಪಡೆಯಬಹುದು, ಆದರೆ ಕಳೆದುಕೊಂಡ ಸುಂದರವಾದ ಸಂಬಂಧ ಮರಳಿ ಸಿಗಲಾರದು. ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಅದು ಹಾರಿ ಹೋಗುತ್ತದೆ, ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ, ಚಿಪ್ಪಿನ ಮೇಲೆ ಬಿದ್ದರೆ ಮುತ್ತಾಗುತ್ತದೆ. ಹಾಗೆಯೇ ನಾವು ಯಾರ ಸಂಗವನ್ನು ಮಾಡುತ್ತೇವೆಯೋ ಅದರಂತೆ ನಾವು ಆಗುತ್ತೇವೆ. ಬೆಳೆಸಿದವರ ಮುಂದೆ ಬಾಗಿದರೆ ಬದುಕಬೇಕು ಎನಿಸುತ್ತದೆ, ಅರಿವಿನ ಎದುರು ಬಾಗಿದರೆ ಬೆಳಕು ಮೂಡುತ್ತದೆ. ಪ್ರೀತಿ ವಿಧೇಯತೆಗಳಲ್ಲಿ ಬಾಗುವವರು ಎಲ್ಲರದೆಯ ಗೆಲ್ಲುತ್ತಾರೆ. ದರ್ಪ ಅಹಂಕಾರಗಳಲ್ಲಿ ಬೀಗುವವರು ಕಾಲನ ಎದುರು ಉರಿದು ಬೂದಿಯಾಗುತ್ತಾರೆ. ಇದೇ ಈ ಜಗತ್ತಿನ ಸತ್ಯ ಮತ್ತು ಯುಗಯುಗದ ಸತ್ಯ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರೆಂದು ಇಡೀ ಪ್ರಪಂಚಕ್ಕೆ ತಿಳಿಯುತ್ತದೆ. ಅದೇ ಒಂದು ವೇಳೆ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ತಿಳಿಯುತ್ತದೆ. ಇಷ್ಟೇ ಜೀವನ. ನೀರು ಬೆಂಕಿಗಿಂತ ಬಿಸಿಯಾಗುತ್ತದೆ ನಿಜ, ಆದರೂ ಕೂಡ ಬೆಂಕಿಯನ್ನು ಆರಿಸುವ ಗುಣವನ್ನು ಬಿಟ್ಟುಕೊಡುವುದಿಲ್ಲ. ಹಾಗೆಯೇ ನಾವು ಎಂಥವರ ಜೊತೆ ಸೇರಿದರೂ ಕೂಡ ನಮ್ಮತನವನ್ನು ನಾವು ಬಿಟ್ಟುಕೊಡಬಾರದು. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಕಾಂಚಾಣ, ಆಸ್ತಿ, ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿರಬೇಕು. ಆದರೆ ಸ್ನೇಹಿತರೆ, ನಾವು ಸಂಪಾದಿಸಿದ ಸ್ನೇಹ, ವಿದ್ಯೆ, ದಾನ, ಧರ್ಮ, ಸಂಪಾದಿಸಿದ ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತವೆ. ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದಲೇ ಶಾಂತಿ, ನೆಮ್ಮದಿ ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಸಿಂಹದಂತಾಗಬೇಕು, ಆದರೆ ಸಿಂಹಾಸನಕ್ಕೆ ಎಂದಿಗೂ ಆಸೆ ಪಡಬಾರದು. ಸಿಂಹ ಯಾವ ಕಲ್ಲಿನ ಮೇಲೆ ನಿಂತರೂ ಅದು ಸಿಂಹಾಸನವಾಗಿ ಬದಲಾಗುತ್ತದೆ ಎಂಬುದನ್ನು ಅರಿತಿರಬೇಕು. ರಣಭೂಮಿಗೆ ಇಳಿಯದೆ ಗೆಲುವು ತಂದುಕೊಟ್ಟ ಕೃಷ್ಣ ಸೋಲು ನಿಶ್ಚಯ ಇದ್ದರೂ ಗೆಳೆಯನನ್ನು ಬಿಡದ ಕರ್ಣ. ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು. ಏಕೆಂದರೆ ಸಂಬಂಧಗಳನ್ನು ಜೋಡಿಸುವ ಒಂದು ಕಲೆಯಾದರೆ ಉಳಿಸಿಕೊಳ್ಳುವುದು ಕೂಡ ಒಂದು ನಿಜವಾದ ಸಾಧನೆಯೇ. ಎಲ್ಲಾ ಪಾಠಗಳನ್ನು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವು ಪಾಠಗಳನ್ನು ಜೀವನ ಹಾಗೂ ಸಂಬಂಧಗಳು ಕಲಿಸುತ್ತವೆ. ಮನುಷ್ಯರೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಬದಲಾಗುವವರೆಗೂ ಇರುತ್ತದೆ. ಆದರೆ ಮನಸ್ಸಿನೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಮಣ್ಣಾಗುವವರೆಗೂ ಇರುತ್ತದೆ. ಮಾಡುವುದಕ್ಕೆ ಒಂದು ಕೆಲಸ, ಪ್ರೀತಿಸಲು ಒಬ್ಬ ಮನುಷ್ಯ, ಬದುಕಲು ಒಂದು ಭರವಸೆ, ಈ ಮೂರನ್ನು ಹೊಂದಿರುವವರು ಶಾಶ್ವತವಾಗಿ ಸಂತೋಷವಾಗಿರುತ್ತಾರೆ. ಸಂಬಂಧ ಇರುವ ಬಂಧುಗಳು ತೋರಿಸುವ ಪ್ರೀತಿಗಿಂತ ಏನೂ ಸಂಬಂಧವಿಲ್ಲದೆ ಪ್ರೀತಿ ತೋರಿಸುವ ಆತ್ಮೀಯರ ಸ್ನೇಹ, ಪ್ರೀತಿ, ವಿಶ್ವಾಸ ತುಂಬಾ ಶ್ರೇಷ್ಠವಾದದ್ದು. ಹರಸುವ ಹಿರಿಯರು, ಹಾರೈಸುವ ಆತ್ಮೀಯರು, ಪ್ರೀತಿಸುವ ಗೆಳೆಯರು ಇದ್ದರೆ ಸಾಕು, ಅರಸನಾಗುವ ಅಗತ್ಯವೇ ಇಲ್ಲ. ಸಮಯ, ಅಧಿಕಾರ, ಹಣ, ಶರೀರ ನಮಗೆ ಜೀವನದ ಎಲ್ಲ ಸಮಯಗಳನ್ನು ಸಹಕರಿಸುವುದಿಲ್ಲ. ಆದರೆ ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸು ನಮಗೆ ಯಾವಾಗ ಬೇಕಾದರೂ ಸಹಕರಿಸುತ್ತದೆ. ಪುಸ್ತಕ ಹಾಗೂ ತಂದೆ ತಾಯಿಯ ನುಡಿಗಳು ಜೀವನದಲ್ಲಿ ಯಾವತ್ತೂ ಮೋಸ ಮಾಡುವುದಿಲ್ಲ. ಒಂದು ಹೃದಯವನ್ನು ನಂಬಿಸುವುದು ದೊಡ್ಡ ಸಾಧನೆಯಲ್ಲ, ಆ ಹೃದಯದ ನಂಬಿಕೆಯನ್ನು 100 ವರ್ಷ ಉಳಿಸಿಕೊಳ್ಳುವುದೇ ನಿಜವಾದ ಸಾಧನೆ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸವನ್ನು ಮಾಡುತ್ತಿರಬೇಕು. ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆಗೆ ಗಮನ ಕೊಡಬಾರದು. ಏಕೆಂದರೆ ಜನರು ದೇವರಲ್ಲಿಯೂ ಸಹ ದೋಷವನ್ನು ಹುಡುಕುತ್ತಾರೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಸಮಯ, ಸ್ನೇಹ, ಆರೋಗ್ಯ, ಸಂಬಂಧಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ಮೌಲ್ಯ ತಿಳಿಯುತ್ತದೆ. ಕಷ್ಟಕ್ಕೆ ಸಹಾಯ ಮಾಡಲು ಯಾರು ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಸಾಕು. ಸಮಯ ಮತ್ತು ಸಂಪತ್ತು ನಿಮಗೆ ಪ್ರತಿಕ್ಷಣವೂ ಗೊತ್ತಿರುತ್ತದೆ. ಹತ್ತಿರ ಎಷ್ಟು ಸಂಪತ್ತು ಇದೆ ಅಂತ, ಆದರೆ ನೀವು ಎಷ್ಟು ಸಂಪತ್ತು ಖರ್ಚು ಮಾಡಿದರೂ ಸಹ ನಿಮ್ಮ ಹತ್ತಿರ ಎಷ್ಟು ಸಮಯ ಇದೆ ಅಂತ ತಿಳಿಯಲು ಸಾಧ್ಯವಿಲ್ಲ. ನಿನ್ನೆಯನ್ನು ದೂರುವುದರಿಂದ ನಾಳೆಯ ದಿನವೇನು ಉತ್ತಮ ಆಗಿರುವುದಿಲ್ಲ. ಸೃಷ್ಟಿಸಿದ ದೇವತೆಯೇ ತಾಯಿ, ದೇವರು ಸೃಷ್ಟಿಸಿದ ಖುಷಿ ಮಡದಿ, ದೇವರು ಸೃಷ್ಟಿಸಿದ ನಂಬಿಕೆ ಸಹೋದರ, ದೇವರು ಸೃಷ್ಟಿಸಿದ ಕೊನೆಯ ಕಣ್ಣೀರಿನ ಹನಿ ಸಹೋದರಿ, ದೇವರು ಸೃಷ್ಟಿಸಿದ ದುಃಖದ ಸಾಗರ ಸಂಬಂಧಗಳು, ದೇವರು ಸೃಷ್ಟಿಸಿದ ದೃಢ ನಂಬಿಕೆ ಗೆಳೆಯ.
ಇವೆಲ್ಲವುಗಳನ್ನು ಸುಳ್ಳಾಗಿಸಿದ್ದು ಮನುಷ್ಯ ಸೃಷ್ಟಿಸಿ ಮಾಡಿದ ಕಾಗದವೆಂಬ ಹಣ. ನಿಜವಲ್ಲವೇ? ಸಂತೋಷ, ನಂಬಿಕೆ ಎನ್ನುವುದು ಮಾರಾಟಕ್ಕೆ ದೊರಕುವುದಿಲ್ಲ. ಸಂತೋಷವನ್ನು ಮನುಷ್ಯರ ಬಳಿ ಹಂಚಿಕೊಳ್ಳಬೇಕು, ನಂಬಿಕೆಯನ್ನು ಮನಸ್ಸಿನಿಂದ ಹಂಚಿಕೊಳ್ಳಬೇಕು. ಪ್ರೀತಿ ಎಂಬುದು ಸಮುದ್ರದಲ್ಲಿ ಸಿಗುವ ಉಪ್ಪಿನ ಹಾಗೆ, ಅದು ಯಾರಿಗೆ ಬೇಕಾದರೂ ಸಿಗುತ್ತದೆ. ಆದರೆ ಸ್ನೇಹ ಸಮುದ್ರದಲ್ಲಿ ಸಿಗುವ ಮುತ್ತಿನ ಹಾಗೆ, ಅದು ಕೆಲವರಿಗೆ ಮಾತ್ರ ಸಿಗುತ್ತದೆ. ಕೆಲವು ಸಂಬಂಧಗಳು ಕರ್ಮಫಲದಂತೆ ಕಾಡಿದರೆ, ಇನ್ನು ಕೆಲವು ಸಂಬಂಧಗಳು ಋಣಾನುಬಂಧದಂತೆ ಆಸರೆಯಾಗಿರುತ್ತದೆ. ನಾನು ಎಂಬುವುದನ್ನು ಮರೆತು ನನ್ನಿಂದಲೇ ಎಂಬುವುದನ್ನು ತೊರೆದು, ನಾವು ಎಂಬುವುದು ನೆನೆದು ನಮ್ಮಿಂದ ಎಂಬುದು ಮನಸ್ಸಿಟ್ಟು ಎಲ್ಲರೊಂದಿಗೆ ಬದುಕಿದರೆ ಅದುವೇ ನಿಜವಾದ ಸಾಧನೆ, ಅದುವೇ ಬದುಕಿನ ಸಾಧನೆ. ಶ್ರೇಷ್ಠರಲ್ಲ, ಹಾಗೆಯೇ ಯಾರು ಕನಿಷ್ಠರು ಅಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ವೈಶಿಷ್ಟ್ಯಗಳಂತೂ ಇದ್ದೇ ಇರುತ್ತದೆ. ಯಾರನ್ನು ಯಾರಿಗೂ ಹೋಲಿಸದೆ ಎಲ್ಲರನ್ನು ಗೌರವಿಸೋಣ. ಬದುಕು ಸುಂದರ ಎನ್ನುವುದು ಬರೀ ಕಾಲ್ಪನಿಕ, ಅದು ಸುಂದರವನ್ನಾಗಿ ಮಾಡುವುದು ನಮ್ಮ ಕಾಯಕ. ದೊಡ್ಡ ಮನೆ ಇರುವವರ ಸ್ನೇಹ ಮಾಡುವುದಕ್ಕಿಂತ ದೊಡ್ಡ ಮನಸ್ಸಿರುವವರ ಸ್ನೇಹ ಮಾಡಿದರೆ ಒಳ್ಳೆಯದು. ಏಕೆಂದರೆ ಅವರ ಬಳಿ ಒಳ್ಳೆಯ ಗುಣ ಇರುತ್ತದೆ. ನಂಬಿಕೆ ಇರುವಂತಹ ಸ್ನೇಹವೂ ಕೂಡ ಇರುತ್ತದೆ. ಸಿಗದ ಖುಷಿಗೆ ನನಸಾಗದ ಕನಸಿಗೆ ಆಸೆ ಪಡುವುದು ಮೂರ್ಖತನ. ಸಿಗುವ ಖುಷಿಯಲ್ಲಿ ನನಸಾಗುವ ಕನಸನ್ನು ಕಟ್ಟಿ ಬದುಕುವುದಲ್ಲವೇ ಜೀವನ. ತಾಳ್ಮೆ ಎನ್ನುವುದು ಕಹಿ ಎಂದು ಎನಿಸುತ್ತದೆ. ಅದರ ಹಿಂದೆ ಯಾವುದೋ ಒಂದು ಶಕ್ತಿ ಕೂಡ ಇರುತ್ತದೆ. ಆದರೆ ಅದರ ಫಲ ಯಾವತ್ತೂ ಸಹ ಸಿಹಿಯಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ವ್ಯಕ್ತಿಯ ಪರಿಸ್ಥಿತಿ ಹೇಗಿರುತ್ತದೆ ಎಂದರೆ, ಯಾರಿಗಾದರೂ ಕೈಗೊಂಬೆಯಾದಾಗ ಅವನಾಗಲಿ ಅಥವಾ ನಿಜವಾದ ವ್ಯಕ್ತಿತ್ವ ಮಾತನಾಡುವುದಿಲ್ಲ. ಅವನು ಎದುರಿಸುತ್ತಿರುವಂತಹ ಪರಿಸ್ಥಿತಿ, ಸಮಯ, ಸಂದರ್ಭಗಳು ಮಾತ್ರವೇ ಈ ಸಮಯದಲ್ಲಿ ಮಾತನಾಡುತ್ತದೆ. ಯಾರಲ್ಲಿ ತಾಳ್ಮೆ ಜಾಸ್ತಿ ಇರುತ್ತದೆಯೋ ಅವರಿಗೆ ಮನೆ ಜವಾಬ್ದಾರಿನೂ ಕೂಡ ಅಷ್ಟೇ ಜಾಸ್ತಿ ಇರುತ್ತದೆ. ವಾದ ಜಗಳ ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸಮಾಧಾನ ಇಲ್ಲದ ಕಡೆ ಸಂಪತ್ತು ಎಷ್ಟೇ ಇದ್ದರೂ ವ್ಯರ್ಥ ಎನಿಸುತ್ತದೆ. ನೀನು ಏನೇ ಮಾಡಿದರೂ ತಿಳಿದು ಮಾಡು. ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಸಫಲ, ಇಲ್ಲದಿದ್ದರೆ ಅದು ವ್ಯರ್ಥ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿರುತ್ತದೆಯೋ ಅಲ್ಲಿಯವರೆಗೆ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ. ಕೊನೆ ಇರದ ಸ್ನೇಹ ನಮ್ಮದಾಗಲಿ. ಈ ಭೂಮಿಗೆ ಒಂಟಿಯಾಗಿಯೇ ಬಂದೆ, ಒಂಟಿಯಾಗಿಯೇ ಹೋಗುವೆ. ಮತ್ತೇಕೆ ಬಿಟ್ಟು ಹೋದವರ ನೆನಪಲ್ಲೇ ಮರುಗುವೆ. ಜೀವನದಲ್ಲಿ ಬೀಳುವುದನ್ನು, ಸೋಲುವುದನ್ನು ಕಲಿಯಿರಿ. ಏಕೆಂದರೆ ಬಿದ್ದಾಗ ಅವನು ಮೇಲೆ ಎತ್ತುತ್ತಾನೆ, ನಿಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಮಿಕ್ಕಿದವರೆಲ್ಲರೂ ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ. ನಿನ್ನ ಸೋಲನ್ನೇ ಶುಭ ಕಾರ್ಯವಾಗಿ ಆಚರಿಸುತ್ತಾ ಇರುತ್ತಾರೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಇಷ್ಟವಾಗುವುದಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥವಿರುವುದಿಲ್ಲ. ನೆನಪಿರಲಿ ಸ್ನೇಹಿತರೆ, ಯಾರು ಯಾರನ್ನು ಉದ್ಧಾರ ಮಾಡುವುದಕ್ಕೂ ಆಗುವುದಿಲ್ಲ, ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗುವುದಿಲ್ಲ. ಅವರವರ ಯೋಚನೆ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ. ಓಟದ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿದಾಗ ಗೆಲ್ಲಬಹುದು ಅಥವಾ ಸೋಲಬಹುದು. ಒಂದು ವೇಳೆ ನೀವು ಭಾಗವಹಿಸದೇ ಇದ್ದಲ್ಲಿ ನೀವು ಗೆಲ್ಲುವ ಪ್ರಶ್ನೆಯೇ ಬರುವುದಿಲ್ಲ. ಯಾವತ್ತೂ ಸಹ ಪ್ರಯತ್ನ ಪಡದೆ ಸೋಲುವುದಕ್ಕಿಂತ ಪ್ರಯತ್ನಿಸಿ ಸೋಲುವುದು ತುಂಬಾ ಒಳ್ಳೆಯದು. ಅದು ಮುಂದೆ ನಿಮ್ಮ ಗೆಲುವನ್ನು ಅತಿ ಸುಲಭವಾಗಿಸುತ್ತದೆ. ಪ್ರಯತ್ನ ಪಡುವವರು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಿ ತೋರಿಸುತ್ತಾರೆ. ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಸಹನೆಯ ಕೊರತೆಯೇ ಕಾರಣ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಇನ್ನೂ ಸಮಯ ಇದೆ ಅಂತ ನಮಗೆ ನಾವೇ ಅಂದುಕೊಳ್ಳುವುದು. ಸಮಯದಷ್ಟು ವೇಗವಾಗಿ ಯಾವುದು ಹೋಗುವುದಿಲ್ಲ, ನೆನಪಿರಲಿ. ಉಳಿದೆಲ್ಲವೂ ನಿಲ್ಲಬಹುದು, ಆದರೆ ಸಮಯ ಯಾವತ್ತೂ ನಿಲ್ಲುವುದಿಲ್ಲ. ಎಲ್ಲವೂ ಕಳೆದುಕೊಂಡಿದ್ದೇನೆ ಅಂತ ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ. ಏಕೆಂದರೆ ಅದು ಪ್ರತಿ ವರ್ಷ ಮತ್ತೊಮ್ಮೆ ಎಲೆಗಳನ್ನು ಧರಿಸಿಕೊಳ್ಳುವುದಕ್ಕೆ ಆ ಸಮಯಕ್ಕೋಸ್ಕರ ಪ್ರತಿ ವರ್ಷ ಕಾಯುತ್ತಲೇ ಇರುತ್ತದೆ. ನಿಮ್ಮ ಕಣ್ಣ ಮುಂದೆ ಮಾತ್ರವಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಪ್ರಾಮಾಣಿಕವಾಗಿರುವವರೇ ನಿಮ್ಮ ನಿಜವಾದ ಸ್ನೇಹಿತರು. ಕೊಂಕು ಮಾತನಾಡುವವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಯಾವತ್ತೂ ನಿಮ್ಮ ಸ್ನೇಹಿತರು ಅಲ್ಲ. ಅನ್ಯರ ಸಂತೋಷದಲ್ಲಿ ಪಾತ್ರರಾಗುವುದು ಮಾತ್ರವಲ್ಲ, ಕಾರಣರು ಆಗಬೇಕು. ಬೇರೊಬ್ಬರನ್ನು ಪಾಲುದಾರನಾಗಬೇಕು. ಆದರೆ ಯಾವತ್ತು ಇನ್ನೊಬ್ಬರ ನೋವಿಗೆ ನಾವು ಕಾರಣರಾಗಬಾರದು. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಸೌಂದರ್ಯವಿದೆ, ಆದರೆ ಎಲ್ಲರೂ ಅದನ್ನು ಕಾಣುವುದಿಲ್ಲ. ಸೋಲಿನ ಭಯದಿಂದಲೇ ಬದುಕುವವರು ಗೆಲುವಿನ ಮಹಾ ಸಂಭ್ರಮವನ್ನು ಅನುಭವಿಸುವ ಅವಕಾಶದಿಂದ ವಂಚಿತರಾಗುತ್ತಾರೆ.
ಗೆಲುವು ಬೇಕೆಂಬುದಾದರೆ ಭಯದಿಂದ ಮೊದಲು ಮುಕ್ತರಾಗಬೇಕು. ಇದು ನನ್ನಿಂದ ಆಗುವುದಿಲ್ಲ ಅಂತ ನಿಮಗೆ ನೀವೇ ಅಂದುಕೊಳ್ಳುವುದನ್ನು ಮೊದಲು ಬಿಟ್ಟು ಬಿಡಿ. ಯಾವುದೇ ಕೆಲಸ ಮಾಡಬೇಕಾದರೂ ಪ್ರತಿಫಲದ ನಿರೀಕ್ಷೆ ಯಾವತ್ತೂ ಮಾಡಬೇಡಿ. ಸುತ್ತಮುತ್ತಲೂ ಇರುವುದು ನಮ್ಮ ಸಂಬಂಧಿಕರೇ ಆದರೂ ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವ ಹಿತಶತ್ರುಗಳೇ ಅವರೇ ಆಗಿರುತ್ತಾರೆ. ಸಮುದ್ರದ ಅಲೆಗಳು ಮನುಷ್ಯನ ಆಸೆಗಳಂತೆ ಒಂದರ ಮೇಲೊಂದು ಅಪ್ಪಳಿಸಿ ಬರುತ್ತಲೇ ಇರುತ್ತದೆ. ಆದರೆ ಯಾವುದು ಶಾಶ್ವತವಾಗಿ ನಿಲ್ಲುವುದಿಲ್ಲ. ನಮ್ಮ ಬಳಿ ಹಣ ಎಷ್ಟಿದೆ ಎಂದು ಲೆಕ್ಕಾಚಾರ ಹಾಕಬಹುದು, ಆದರೆ ನಮ್ಮ ಬಳಿ ಸಮಯ ಎಷ್ಟಿದೆ ಎಂದು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಹಾಗಾಗಿ ಜೀವನದಲ್ಲಿ ಪ್ರತಿ ಕ್ಷಣದ ಸದ್ಬಳಕೆ ತುಂಬಾ ಮುಖ್ಯವಾಗುತ್ತದೆ. ಬದುಕೇ ಒಂದು ಪ್ರಯೋಗ. ಯಾರು ಹೆಚ್ಚು ಹೆಚ್ಚು ಪ್ರಯೋಗ ಮಾಡುತ್ತಾ ಹೋಗುತ್ತಾರೋ ಅವರು ಬದುಕಿನಲ್ಲಿ ಗೆದ್ದೇ ಗೆಲ್ಲುತ್ತಾರೆ. ಜೀವನದಲ್ಲಿ ನೀವು ಸತ್ಯವನ್ನು ಹೇಳಲು ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಬದುಕಬೇಕಾಗುತ್ತದೆ. ಜೀವನದಲ್ಲಿ ಮೊಟ್ಟ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೀವಿ. ನಂತರ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ಒಂದು ವೇಳೆ ನೀವು ಏನಾದರೂ ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ. ನೀವು ತಪ್ಪು ಒಪ್ಪಿಕೊಳ್ಳುವುದರಿಂದ ನಿಮಗೆ ಅವಮಾನವಾಗುವುದಿಲ್ಲ, ಬದಲಿಗೆ ನಿಮ್ಮ ಮನಸ್ಸಿನಲ್ಲಿ ತೃಪ್ತಿ ಸಿಗುತ್ತದೆ. ನೀವು ಸರಿಯಾಗಿದ್ದಾಗ ಸುಮ್ಮನೆ ಇದ್ದು ಬಿಡಿ. ಎಷ್ಟೇ ತಪ್ಪು ಆಪಾದನೆಗಳು ಹಾಕಿದರೂ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನಾವೇನು ತಪ್ಪು ಮಾಡಿಲ್ಲ ಎಂಬ ಭಾವನೆ ಇದ್ದರೆ ಸಾಕು. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಬಗ್ಗೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತದೆ. ನಿಮ್ಮ ಹತ್ತಿರ ಎಷ್ಟೇ ಸಂಪತ್ತು ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲವನ್ನು ಹೊಂದಿದ್ದರೂ ಮಾನಸಿಕ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲ ಇದ್ದರೂ ಅದು ವ್ಯರ್ಥವೇ. ಆದ್ದರಿಂದ ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದರೆ ಅನಗತ್ಯವಾಗಿ ಯಾವುದನ್ನು ಅಂಟಿಸಿಕೊಳ್ಳಬೇಡಿ. ಹಾಗೆಯೇ ಕೆಲಸಕ್ಕೆ ಬಾರದ ವಿಷಯಗಳಿಗಾಗಿ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಎಷ್ಟೇ ಬೈದರೂ ಮತ್ತು ಎಷ್ಟೇ ಕೋಪಗೊಂಡರೂ ನಿಮ್ಮ ಜೊತೆ ಇರಲು ಬಯಸುತ್ತಾರೆ ಎಂದರೆ ಅವರಿಗೆ ನೀವೆಂದರೆ ಪ್ರೀತಿ ಅಷ್ಟೇ ಅಲ್ಲ. ಈ ಪ್ರಪಂಚದಲ್ಲಿ ನಿಮಗಿಂತ ಮುಖ್ಯವಾದದ್ದು ಅವರಿಗೆ ಯಾವುದೂ ಇಲ್ಲ ಎಂದು ಅರ್ಥ. ನಿಜವಾದ ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ. ಪ್ರೀತಿಗೆ ಯಾವುದೇ ನಿರೀಕ್ಷೆಗಳಿಲ್ಲ. ನೀವೇ ನೋಡಿ, ನಿಮ್ಮ ಮನಸ್ಸು ಯಾವಾಗಲೂ ಓಡುತ್ತದೆ. ಯಾರಾದರೂ ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರೋ ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಮತ್ಯಾರೂ ಇಲ್ಲ. ಅದುವೇ ಯೋಗ. ಮನಸ್ಸಿನ ನಿಗ್ರಹವೇ ಯೋಗ. ನಿಮ್ಮಲ್ಲಿರುವ ಸೋಮಾರಿತನವೇ ನಿಮ್ಮ ನಿಜವಾದ ಶತ್ರು. ಅದೇ ನಿಮ್ಮ ಬೆಳವಣಿಗೆಗೆ ಮೊದಲು ಅಡ್ಡಿಯಾಗಿರುವುದು. ನೆನಪಿಟ್ಟುಕೊಳ್ಳಿ, ನಿಮ್ಮ ಬಡತನಕ್ಕೆ ಮೂಲ ಕಾರಣ ನಿಮ್ಮ ಸೋಮಾರಿತನವೇ. ಮೊದಲು ಅದನ್ನು ಒದ್ದೋಡಿಸಿ ಎದ್ದು ಕಾರ್ಯೋನ್ಮುಖರಾಗಿ. ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ನಿಮಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳಿವೆ ಹಾಗೂ ಅವಕಾಶಗಳು ಇವೆ. ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತ ಎಂಬುವುದು ಇಲ್ಲ. ನೀತಿ ಮತ್ತು ನಿಜಾತಿಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹರಾಗಿರುತ್ತವೆ. ಮೊದಲು ನಿಮ್ಮ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕಿ. ಯಾವುದೇ ಕೆಲಸಗಳನ್ನು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠ ಕೆಲಸ. ಇಷ್ಟ ಇಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸ. ಇಂದು ನೀವು ಸಾಧ್ಯ ಎಂದು ಮಾಡುವ ಕೆಲಸ ಮುಂದೊಂದು ದಿನ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ಅಪನಂಬಿಕೆಯಿಂದ ಪ್ರಾರಂಭಿಸಬಾರದು. ಏಕೆಂದರೆ ನಿಮ್ಮ ಮೇಲೆ ನಿಮಗೆ ಇರುವ ನಂಬಿಕೆಯೇ ನಿಮ್ಮ ಹೆಸರಿಗೆ ಮೊದಲ ಹೆಜ್ಜೆ. ಮತ್ತು ಹೋಗುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವ ವ್ಯಕ್ತಿತ್ವ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ. ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ನಿದ್ದೆ ಬಿಟ್ಟು ಪ್ರಯತ್ನಿಸಿ ಅಷ್ಟೆಯೇ ಹೊರತು ಮಲಗಿ ಕನಸು ಕಾಣಬೇಡಿ. ಕನಸು ಕಾಣಬೇಕೆಂದರೆ ನಿದ್ದೆ ಮಾಡಿದರೆ ಸಾಕು. ಆದರೆ ಆ ಕನಸುಗಳನ್ನು ನನಸಾಗಿಸಬೇಕೆಂದರೆ ನಿದ್ದೆ ಮಾಡದೆ ಶ್ರಮವಹಿಸಬೇಕಾಗುತ್ತದೆ. ಇತರರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಎನ್ನುವುದಾದರೆ ನೀವು ಎಷ್ಟೇ ಹಂಬಲಿಸಿದರೂ ವ್ಯರ್ಥವೇ. ಒಬ್ಬ ಮನುಷ್ಯನಿಗೆ ಒಂದು ಕಡೆ ನಿಲ್ಲುವುದು ಸುಲಭ, ಆದರೆ ಓಡುವುದು ಸ್ವಲ್ಪ ಕಷ್ಟವೇ. ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಎಂದರೆ ಅತ್ಯಂತ ಸುಲಭ. ಹೊಟ್ಟೆ ಸುಟ್ಟವನಿಗೆ ತುತ್ತಿನ ಬೆಲೆ ತಿಳಿಯುತ್ತದೆ, ಹಾಗೆಯೇ ಕಷ್ಟಪಟ್ಟವನಿಗೆ ಬದುಕಿನ ಬೆಲೆ ತಿಳಿಯುತ್ತದೆ. ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದ ನೋವು ಕೆಲವು ದಿನಗಳವರೆಗೆ ಮಾತ್ರ ನೋಯಿಸುತ್ತದೆ, ಆದರೆ ಚುಚ್ಚು ಮಾತಿನಿಂದ ಉಂಟಾದ ನೋವು ಜೀವನ ಪೂರ್ತಿ ನೋಯಿಸುತ್ತದೆ.
ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಸಂಪತ್ತು ಇಲ್ಲದಿದ್ದರೂ ಸಂಸ್ಕಾರವಿದ್ದರೆ ಜೀವನ ತೃಪ್ತಿದಾಯಕವಾಗಿರುತ್ತದೆ. ಅದೇ ಸಂಪತ್ತು ಇದ್ದು ಸಂಸ್ಕಾರವಿಲ್ಲದಿದ್ದರೆ ತನ್ನ ಜೀವನದಲ್ಲಿ ತನ್ನನ್ನು ಬಿಟ್ಟು ಮತ್ಯಾರೂ ಇರುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಸಂಪತ್ತಿನೊಂದಿಗೆ ಸಂಸ್ಕಾರವೂ ಇರಬೇಕು. ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಮತ್ತು ಇಲ್ಲದಿರುವುದಕ್ಕಾಗಿ ಹಾಹಾಕಾರ ಪಡುವ ದಿನಗಳೆಲ್ಲ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಳಿಸುತ್ತಾನೆ. ಧೈರ್ಯವೆಂದರೆ ಜೀವನದಲ್ಲಿ ಏನೇ ಆದರೂ ಭಯಭೀತಿಗೊಳ್ಳದೇ ಇರುವುದು. ತನ್ನ ಪ್ರಧಾನ ಶತ್ರು ಅವನ ಭಯ ಎನ್ನುವುದು ಇಲ್ಲದಿರುವ ರೋಗವನ್ನು ತಂದಿಡುತ್ತದೆ. ಅದಕ್ಕಾಗಿ ಏನಾದರೂ ಸರಿ ಧೈರ್ಯದಿಂದ ಇರುವುದನ್ನು ಮರೆಯಬೇಡಿ. ಯಾವಾಗ ಒಬ್ಬ ಮನುಷ್ಯ ಅಧಿಕವಾಗಿ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೋ ಆಗಲೇ ಅಧಿಕವಾಗಿ ಕಲಿಯುತ್ತಾನೆ. ಗೆಲ್ಲದೆ ಇರುವುದು ಸೋಲಲ್ಲ, ಮತ್ತೆ ಪ್ರಯತ್ನಿಸದೇ ಇರುವುದೇ ನಿಜವಾದ ಸೋಲು. ನೀವು ಗುರಿ ತಲುಪಲು ಮಾಡುವ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟೋ ರೀತಿಯಲ್ಲಿ ನೋಯಿಸುತ್ತದೆ. ನೀವು ನಿಮ್ಮ ಗುರಿಯನ್ನು ತಲುಪಿದ ಮೇಲೆ ನಿಮಗೆ ಸಿಗುವ ಆನಂದ ಮತ್ತು ಸಂತೋಷದ ಮುಂದೆ ನೀವು ಪಟ್ಟ ಶ್ರಮವೆಲ್ಲವೂ ಶೂನ್ಯವೆನಿಸುತ್ತದೆ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ, ಹೋಗುತ್ತವೆ. ಕಷ್ಟಗಳು ಬಂದಾಗ ಭಯಪಡಬೇಡಿ. ಹಾಗೆಯೇ ಹೋಗುವವರೆಗೂ ಶ್ರಮ ವಹಿಸಿದರೆ ಕಷ್ಟಗಳು ತನ್ನಿಂದ ತಾನೇ ಮಾಯವಾಗುತ್ತದೆ. ನೀವು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಆಗದು. ನೀವು ವಿವೇಕದಿಂದ ಮಾಡುವ ಯಾವುದೇ ಕೆಲಸ ತಪ್ಪದೇ ಫಲಿತಾಂಶವನ್ನು ಕೊಡುತ್ತದೆ. ಬಾಲ್ಯದಲ್ಲಿ ಶಾಲೆಯಲ್ಲಿ ಕಲಿತ ಪಾಠಗಳನ್ನು ಮರೆಯಬಹುದೇನೋ, ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿಸಿದ ಗುಣಪಾಠಗಳನ್ನು ಮಾತ್ರ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿರುತ್ತದೆ. ಇಂದು ಯಾರನ್ನಾದರೂ ನಾವು ಕೀಳಾಗಿ ನೋಡುತ್ತೇವೆಯೋ, ಮುಂದೆ ಒಂದು ದಿನ ನಾವು ಅವರ ಮುಂದೆ ಕೈ ಮುಗಿದು ನಿಲ್ಲುವ ಹಾಗೆ ಮಾಡಬಲ್ಲನು. ಹಾಗಾಗಿ ಸ್ನೇಹಿತರೆ, ಎಲ್ಲರನ್ನೂ ಗೌರವಿಸಿ. ನೀವು ಒಂದು ಕೆಲಸವನ್ನು ಆರಂಭಿಸಿದರೆ ಅದನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಫಲದ ಬಗ್ಗೆ ಯೋಚಿಸದೆ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನಿರತರಾಗಿ. ಅದೃಷ್ಟ ಬೇಕೆಂದರೆ ಕಾಯಿರಿ, ಅವಕಾಶಗಳು ಬೇಕೆಂದರೆ ಸೃಷ್ಟಿಸಿಕೊಳ್ಳಿ. ಅದೃಷ್ಟ ಎನ್ನುವುದು ಎಲ್ಲರ ಜೀವನದಲ್ಲಿ ಇರುವುದಿಲ್ಲ, ಆದರೆ ಅವಕಾಶಗಳು ಮಾತ್ರ ಪ್ರತಿಯೊಬ್ಬರ ಜೀವನವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇದ್ದರೆ ನೀವು ಕಾಡಲಿದ್ದರೂ ನಾಡಲಿದ್ದರೂ ಆನಂದವಾಗಿಯೇ ಇರುತ್ತೀರಿ. ಹಣ ಎನ್ನುವುದು ಒಂದು ಮಹಾವೃಕ್ಷವಿದ್ದ ಹಾಗೆ. ಅದರ ಕೆಳಗೆ ಹೋದಾಗ ನಮ್ಮ ನೆರಳೆ ನಮಗೆ ಕಾಣಿಸುವುದಿಲ್ಲ. ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣಿಸುವುದೇ ಇಲ್ಲ. ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥರೇ. ಜವಾಬ್ದಾರಿ ಗೊತ್ತಿಲ್ಲದವರಿಗೆ ಕೆಲಸ ವಹಿಸುವುದು ಎಷ್ಟು ತಪ್ಪೋ, ಬಾಂಧವ್ಯದ ಬೆಲೆ ಗೊತ್ತಿಲ್ಲದವರೊಂದಿಗೆ ಬಂಧುತ್ವ ಬೆಳೆಸುವುದು ಅಷ್ಟೇ ತಪ್ಪು. ಎಷ್ಟು ಹಣ ಸಂಪಾದಿಸಿರುವೆ ಎನ್ನುವುದು ಮುಖ್ಯವಲ್ಲ, ನೀನು ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡುವೆ ಎನ್ನುವುದು ಬಹಳ ಮುಖ್ಯ. ಹಣವನ್ನು ಎಷ್ಟೇ ಸಂಪಾದಿಸು, ಎಷ್ಟೇ ಕಳೆದುಕೊಳ್ಳು, ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಮಾತ್ರ ಎಂದಿಗೂ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿದ್ದೀರಾ, ನಿಮ್ಮ ಮನಸ್ಸಿನ ಎಲ್ಲಾ ಭಾವನೆಗಳನ್ನು, ನಿಮ್ಮ ನೋವು, ಸಂತೋಷ ಎಲ್ಲವನ್ನು ಒಬ್ಬ ವ್ಯಕ್ತಿಯ ಬಳಿ ಹಂಚಿಕೊಂಡಿದ್ದೀರಾ. ಆದರೆ ಒಂದು ದಿನ ಅದೇ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಿದರೆ, ನಂಬಿಕೆ ದ್ರೋಹ ಈ ಒಂದು ಪದವೇ ಮನಸ್ಸನ್ನು ಸಂಪೂರ್ಣವಾಗಿ ಹೊಡೆದು ಹಾಕುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ನಾವು ತಪ್ಪು ಮಾಡಿದ್ದೇವೆ ಅಥವಾ ಅವರ ಸ್ವಭಾವವೇ ಅಂತದ್ದ? ಇದಕ್ಕೆ ಉತ್ತರವನ್ನು ಜೀವನದ ಮಹಾಗ್ರಂಥವಾದ ಭಗವದ್ಗೀತೆ ನಮಗೆ ತುಂಬಾ ಸ್ಪಷ್ಟವಾಗಿ ಹೇಳುತ್ತದೆ. ನಾವು ಅದನ್ನು ತಿಳಿದುಕೊಳ್ಳೋಣ. ಮೋಸ ಯಾಕೆ ಆಗುತ್ತದೆ? ನಂಬಿಕೆ ದ್ರೋಹ ಯಾಕೆ ನೋವು ಕೊಡುತ್ತದೆ? ಅದರಿಂದ ಹೊರಬರಲು ಶ್ರೀಕೃಷ್ಣನ ಉಪದೇಶ ಏನು ಎಂದರೆ, ನಂಬಿಕೆ ಏಕೆ ಹುಟ್ಟುತ್ತದೆ? ಮನುಷ್ಯನಿಗೆ ಒಂದು ಆಳವಾದ ಸ್ವಭಾವವಿದೆ. ಅವನು ಒಬ್ಬನನ್ನು ನಂಬಲು ಬಯಸುತ್ತಾನೆ. ಇದು ಅವನ ದುರ್ಬಲತೆಯಲ್ಲ, ಇದು ಅವನ ಮಾನವೀಯತೆ. ಪ್ರತಿ ಹೃದಯದೊಳಗೂ ಒಂದು ನಿಶಬ್ದ ಆಸೆ ಇರುತ್ತದೆ, ಯಾರಾದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂದು. ನಮ್ಮ ಮಾತುಗಳನ್ನು ಮಾತ್ರವಲ್ಲ, ನಮ್ಮ ಮೌನವನ್ನು ಕೂಡ ಕೇಳಬೇಕು ಎಂದು. ನಾವು ಜೀವನದಲ್ಲಿ ಮುಂದೆ ಸಾಗುತ್ತಿದ್ದಂತೆ ನಾವು ಹಲವು ಜನರನ್ನು ಭೇಟಿಯಾಗುತ್ತೇವೆ. ಕೆಲವರು ಕೇವಲ ಪರಿಚಯವಾಗುತ್ತಾರೆ, ಕೆಲವರು ಸ್ನೇಹಿತರಾಗುತ್ತಾರೆ, ಆದರೆ ಕೆಲವರು ಮಾತ್ರ ನಮ್ಮ ಹೃದಯದೊಳಗೆ ಸ್ಥಳವನ್ನು ಪಡೆಯುತ್ತಾರೆ. ಅವರು ನಮಗೆ ವಿಶೇಷವಾಗುತ್ತಾರೆ. ಅವರ ಜೊತೆ ನಾವು ನಮ್ಮ ನಿಜವಾದ ಮುಖವನ್ನು ತೋರಿಸುತ್ತೇವೆ. ಯಾವುದೇ ಮುಖವಾಡವಿಲ್ಲದೆ ಅದೇ ಕ್ಷಣದಲ್ಲಿ ನಂಬಿಕೆ ಹುಟ್ಟುತ್ತದೆ.
ಏಕೆಂದರೆ ನಂಬಿಕೆ ಎಂದರೆ ಕೇವಲ ನೀನು ಒಳ್ಳೆಯವನು ಎನ್ನುವುದಲ್ಲ, ನಂಬಿಕೆ ಎಂದರೆ ನೀನು ನನ್ನನ್ನು ನೋಯಿಸುವುದಿಲ್ಲ ಎಂಬ ನಿರೀಕ್ಷೆ. ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.